ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸಂಡೂರು ತಾಲೂಕು ಚಾಲಕರ ಘಟಕ ದಿನಾಂಕ 30/01/2026 ರಂದು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಕೆ.ಆರ್.ಎಸ್ ಪಕ್ಷದ ವತಿಯಿಂದ ಬಳ್ಳಾರಿ ಮತ್ತು ವಿಜಯನಗರ ಅವಳಿ ಜಿಲ್ಲೆಯಲ್ಲಿ ಸುಮಾರು 10 ರಿಂದ 11 ಸಾವಿರ ಡ್ರೈವರ್ಗಳು ಇರುತ್ತಾರೆ. ಆದ್ದರಿಂದ ಚಾಲಕರ ಭಾರೀ ವಾಹನ ಚಾಲನೆ ಪರವಾನಿಗೆ ರಿನಿವಲ್ ಮಾಡಲು ಸುಮಾರು 200 ರಿಂದ 450 ಕಿಲೋಮೀಟರ್ ದೂರದಲ್ಲಿರುವ ಹುಬ್ಬಳ್ಳಿ, ಧಾರವಾಡ, ಕಲಬುರ್ಗಿ, ಬೆಂಗಳೂರು, ಮೈಸೂರು ಜಿಲ್ಲೆಗಳಿಗೆ ಚಾಲಕರು ಹೆವಿ ಬ್ಯಾಡ್ಜ್ ಲೈಸೆನ್ಸ್ ತರಬೇತಿ ಪ್ರಮಾಣ ಪತ್ರ ಪಡೆಯಲು ಹೋಗುವ ಸಲುವಾಗಿ 3 ದಿನಗಳ ಸಮಯ ವ್ಯರ್ಥ ಹಾಗೂ ಖರ್ಚು ವೆಚ್ಚಗಳು ಮತ್ತು ಆ ಪ್ರಮಾಣ ಪತ್ರಕ್ಕೆ 500 ರೂಪಾಯಿಗಳು ಇತರಹ ಸಮಸ್ಯೆಗಳು ಇರುತ್ತವೆ. ಆದ್ದರಿಂದ ಪ್ರತ್ಯೇಕವಾಗಿ ಈ ಜಿಲ್ಲೆಗಳಿಗೆ ತರಬೇತಿ ಕೇಂದ್ರವನ್ನು ಮತ್ತು ಪ್ರತ್ಯೇಕವಾಗಿ ಸಂಡೂರಿನಲ್ಲಿ ಆರ್ಟಿಒ ಅಡಿಗೆರೆ ಕಚೇರಿ ಮಾಡುವ ಸಲುವಾಗಿ ನಾವು ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ಮತ್ತು ಸೈನಿಕರು ಸೇರಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಈ ಮನವಿಯನ್ನು ಕೊಟ್ಟಿರುತ್ತೇವೆ. ಈ ಸಮಯದಲ್ಲಿ ತಾಲೂಕು ಮುಖ್ಯ ಘಟಕ ಅಧ್ಯಕ್ಷರು ಮಂಜುನಾಥ ಗೌಳಿ, ರವಿಕುಮಾರ್ ನಾಡಿಗರ್, ಶರ್ಮಾ ಸ್ವಲಿ, ಚಾಲಕರ ಘಟಕದ ಅಧ್ಯಕ್ಷ ಜಿ.ಎಚ್. ಶಾಂತವೀರಪ್ಪ, ಶಂಭುನಾಥ, ಮಲ್ಲಿಕಾರ್ಜುನ, ಮಂಜುನಾಥ ಬಿ, ಯುವ ಘಟಕದ ಅಧ್ಯಕ್ಷರು ರಾಮುನಾಯ್ಕ, ಸೂರ್ಯನಾರಾಯಣ ಮತ್ತಿತರರು ಉಪಸ್ಥಿತರಿದ್ದರು. ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಅಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕೆಆರ್ಎಸ್ ಪಾರ್ಟಿ ಸಂಡೂರು ತಾಲೂಕು ಚಾಲಕ ಘಟಕ ವತಿಯಿಂದ ವಿನಂತಿಸಿಕೊಳ್ಳುವುದೇನೆಂದರೆ, ಬಳ್ಳಾರಿ, ವಿಜಯನಗರ ಈ 2 ಜಿಲ್ಲೆಗಳಲ್ಲಿ ಅಂದಾಜು 10 ರಿಂದ 11 ಸಾವಿರ ಭಾರೀ ವಾಹನ ಚಾಲಕರಿದ್ದು ಪ್ರತ್ಯೇಕವಾಗಿ ಸಂಡೂರು ತಾಲೂಕಿನಲ್ಲಿ ಪ್ರಾದೇಶಿಕ ಸಾರಿಗೆ ಕಚೇರಿ ಅಗತ್ಯವಾದ ಕಾರಣ ಮತ್ತು ಭಾರೀ ವಾಹನ ಚಾಲನಾ ಪರವಾನಗಿ ನವೀಕರಣಕ್ಕಾಗಿ ಭಾರೀ ವಾಹನ ಚಾಲಕ ತರಬೇತಿ ಪ್ರಮಾಣಪತ್ರ ಬೇಕಾಗಿರುತ್ತದೆ. ಆದ ಕಾರಣ ಪ್ರಮಾಣಪತ್ರ ಪಡೆಯಲು ಭಾರೀ ವಾಹನ ಚಾಲಕ ತರಬೇತಿ ಕೇಂದ್ರಕ್ಕೆ ಹೋಗಿ 1 ದಿನ ಪುನಶ್ಚೇತನ ತರಬೇತಿ ಶಿಬಿರ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಲು ನಿಯಮ ಇರುವುದರಿಂದ ಸುಮಾರು 200 ಕಿಲೋಮೀಟರ್ರಿಂದ 450 ಕಿಲೋಮೀಟರ್ ದೂರದಲ್ಲಿರುವ ಬೇರೆ ಬೇರೆ ಜಿಲ್ಲೆಗಳಾದ ಕಲಬುರಗಿ, ಧಾರವಾಡ, ಬೆಂಗಳೂರು ಹೋಗಲು ಪ್ರಯಾಣದ ಖರ್ಚು ವೆಚ್ಚ ಹಾಗೂ ಸಮಯದ ಅಭಾವ ಮತ್ತು ತರಬೇತಿ ಪ್ರಮಾಣಪತ್ರಕ್ಕೆ 500 ರೂಪಾಯಿ ಹಾಗೂ 3 ದಿನಗಳ ಕಾಲ ಕೆಲಸ ಕಾರ್ಯಗಳ ರಜೆ ಮಾಡಬೇಕಾಗುವ ಪರಿಸ್ಥಿತಿ ಮತ್ತು ರಜೆಯ ವೇತನ ಕಡಿತ ಚಾಲಕರಿಗೆ ತುಂಬ ಕಷ್ಟಕರ ಉಂಟಾಗುವುದರಿಂದ ಸಂಬಂಧಪಟ್ಟ ಮಾನ್ಯ ಸಾರಿಗೆ ಸಚಿವರು, ಮಾನ್ಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೂ ಇದನ್ನು ಗಮನಿಸಿ ಚಾಲಕರಿಗೆ ಈ 2 ಜಿಲ್ಲೆಗಳಲ್ಲಿ ಭಾರೀ ವಾಹನ ಚಾಲಕ ತರಬೇತಿ ಕೇಂದ್ರವನ್ನು ಮತ್ತು ಸಂಡೂರು ತಾಲೂಕಿನ ಪ್ರಾದೇಶಿಕ ಸಾರಿಗೆ ಕಚೇರಿ ಸ್ಥಾಪಿಸುವಂತೆ ಈ ಮೂಲಕ ತಮ್ಮಲ್ಲಿ ಮತ್ತೊಮ್ಮೆ ನಾವು ವಿನಂತಿಸಿಕೊಳ್ಳುತ್ತಿದ್ದೇವೆ. ಏನಾಗಿದೆ ಸರ್ ಅಂತಂದರೆ, ಇವಾಗ ಹೆವಿ ಬ್ಯಾಡ್ಜ್ ಇರೋರು ಒಂದು ತರಬೇತಿ ಅಂತದ್ದು ಗುಲ್ಬರ್ಗ್ ಹೋಗಿ ಸರ್ಟಿಫಿಕೇಟ್ ತಂದ ಮೇಲೆ ಅದನ್ನ RTO ಆಫೀಸ್ನಲ್ಲಿ ಕೊಟ್ಟರೆ ಅದು ರಿನ್ಯೂವಲ್ ಆಗುತ್ತೆ. ಆ ಒಂದು ಕೇಂದ್ರವನ್ನು ನಮ್ಮ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಇಲ್ಲ, ಹಾಸ್ಪಿಟಲ್ ಬಳ್ಳಾರಿ ಜಿಲ್ಲೆಯಲ್ಲಿ ಇಲ್ಲ, ಕಲಬುರಗಿ, ಧಾರವಾಡ, ಮೈಸೂರು, ಬೆಂಗಳೂರು ಅದನ್ನು ಇಲ್ಲಿ ಮಾಡಬೇಕಂತ ಬಳ್ಳಾರಿಯಲ್ಲಿ ಹಾಸ್ಪಿಟಲ್ ಒಂದು ಒಟ್ಟು ಮಾಡಿಕೊಟ್ರೆ, ವ್ಯವಸ್ಥೆ ಮಾಡಿಕೊಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಸರ್. ಆಮೇಲೆ ಇಲ್ಲೊಂದು ಇಷ್ಟು ತಾಲೂಕು ದೊಡ್ಡದು ಆಗಿರೋದ್ರಿಂದ ಇಲ್ಲಿ ಒಂದು RTO ಆಫೀಸ್ ಇಲ್ಲ.